जय जय रमण गोविंद रमण गोविंद रमण गोविंद। बोल हिंदू धर्म की, बोल भारत माता की, जय बोल डॉक्टर BR अंबेडकर की, जय बोल नूलಯ್ಯ ಚಂದಯ್ಯನವರಿಗೆ। ಎಲ್ರಿಗೂ ನಮಸ್ಕಾರ। ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಕೊರಚ ಮತ್ತು ಕೊರ್ಮ ಸಮುದಾಯದ ಜನಾಂಗದವರಿಗೆ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ। ಯಾಕಂದರೆ ನಮ್ಮ ಕುಲದೇವರಾದಂಥ ನೂಲಯ್ಯ ಚಂದಯ್ಯನವರ 918ನೇ ಜಯಂತಿಯನ್ನು 4 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಬರ್ತಾಯಿದ್ವಿ, ಸರಳವಾಗಿ ಮಾಡ್ತಾಯಿದ್ವಿ। ಇವಾಗ ವರ್ಷಕ್ಕೂ ಸ್ವಲ್ಪ ವಿಜೃಂಭಣೆಯಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ। ಇಲ್ಲಿ ಮೊದಲು ಸುಮಾರು ನಾವು 2007ರಲ್ಲಿ ನಮ್ಮ ಒಂದು ಸಂಘವನ್ನು ಸ್ಥಾಪನೆ ಮಾಡಿದಾಗ ನಮ್ಗೆ ಸ್ವಂತ ಒಂದು ನೆಲೆ ಇರಲಿಲ್ಲ, ಎಲ್ಲೋ ಒಂದು ಹತ್ರ ಮಾಡ್ತಾಯಿದ್ವಿ, ಅಲ್ಲೊಂದು ಕೆಲವು ದಿವಸ ಮಾಡ್ತಾಯಿದ್ವಿ। ನಂತರ ನಮ್ಮ ಹಿರಿಯರ ಶ್ರಮ ಮತ್ತು ಅವರ ಮಾರ್ಗದರ್ಶನ, ಅವರ ಸಹಕಾರ ಹಾಗೂ ಸಮುದಾಯದವರ ಸಹಕಾರ, ಎಲ್ಲರ ಸಹಕಾರದಿಂದ ನಾವು ಈ ಒಂದು ಗೋಕುಲ ನಗರದಲ್ಲಿ ಸಮುದಾಯಕ್ಕಾಗಿ 2 ನಿವೇಶನಗಳನ್ನ ಕೊಂಡ್ಕೊಂಡಿದ್ದೀವಿ। ಅದೇ ರೀತಿ ನಮಗೆ ಒಂದು ಶಾಶ್ವತವಾಗಿ ಒಂದು ಕಟ್ಟಡ, ಶಾಶ್ವತವಾದ ಕಚೇರಿ ಬೇಕಂತ ಹೇಳಿಬಿಟ್ಟು ಒಂದು ಕಚೇರಿಯನ್ನು ನಿರ್ಮಾಣ ಮಾಡಿದ್ದೀವಿ। ಇದಕ್ಕೆ ಸಹಕಾರ ನೀಡಿದಂತಹ ನಮ್ಮ ತಾಲೂಕು ಹಾಗೂ ಜಿಲ್ಲಾ ಮುಖಂಡರುಗಳು ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸಬೇಕಾಗುತ್ತೆ। ಯಾಕಂದರೆ ಇಲ್ಲೊಂದೆರಡು ಕಾಲ ಯಾರೋ ದೇಣಿಗೆನೂ ಇಲ್ದಿರ ನಾವು ಇಷ್ಟು ಮಾತ್ರ ಸಂಪಾದನೆ ಮಾಡಿ ಇಟ್ಟಿದ್ದೀವಿ ಅಂದರೆ ಅದಕ್ಕೆ ಹಿರಿಯರ ಒಂದು ಶ್ರಮ ತುಂಬ ಇದೆ, ಅದೇ ರೀತಿ ಮುಖಂಡರುಗಳ ಶ್ರಮನೂ ಹೆಚ್ಚಾಗಿದೆ। ಆದ್ದರಿಂದ ಅವ್ರಿಗೆಲ್ರಿಗೂ ಸಹ ಈ ಒಂದು ನೂಲಯ್ಯ ಚಂದಯ್ಯನವರ ಜನ್ಮ ದಿನಾಚರಣೆ ಪರವಾಗಿ ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ। ಹಾಗೂ ನಮ್ಮ ಜಯಂತಿಯನ್ನು ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಆಶಿಸ್ತಾ ಎಲ್ಲ ಮುಖಂಡರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ನೂಲಯ್ಯ ಚಂದಯ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಒಂದು 2 ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ। ಜೈ ನೂಲಯ್ಯ, ಜೈ ನೂಲಯ್ಯ। ಮಾಧ್ಯಮ ಮಿತ್ರರೇ, ನಮ್ಮ ಮುಳಬಾಗಿಲು ತಾಲೂಕು ಎಲ್ಲ ನಮ್ಮ ಕುಲಬಾಂಧವರೇ, ಎಲ್ಲರಿಗೆ ನಾನು ಇವತ್ತು ಸ್ವಚ್ಛವಾದ ನಮ್ಮ ನೆಮ್ಮದಿಯಾದ ಹಬ್ಬ ಸಿಕ್ಕಿದೆ ಅಂದರೆ ಇವತ್ತು ಸಿಕ್ಕಿರೋದು ನಮ್ಮ ಮುಳಬಾಗಿಲು ತಾಲೂಕಿಗೆ। ಅದೆಲ್ಲ ನಮ್ಮ ಕುಲಬಾಂಧವರ ಒಂದು ಸಹಕಾರದಿಂದ, ಇಲ್ಲಿ ಸೇರಿರ್ತಕ್ಕಂಥ ಪದಾಧಿಕಾರಿಗಳು ಒಂದು ಬೆಂಬಲದಿಂದ ಈ ಭವನ ನಿರ್ಮಾಣ ಆಗಿದೆ। 2007ರಲ್ಲಿ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದು ಸಂಘನ। ಇವತ್ತಿಗೆ ಇದು ನಮ್ಮ ಅನಿಸಿಕೆ ಪ್ರಕಾರ ಸಾಲದು, ಆದರೂ ಈ ವರ್ಷಕ್ಕೆ ನಾವು ನೂಲಯ್ಯ ಚಂದಯ್ಯನ ಜಯಂತಿಯನ್ನು ಈ ನಮ್ಮ ಸ್ವಂತ ಜಾಗದಲ್ಲಿ ನಮ್ಮ ಸಮುದಾಯ ಭವನದಲ್ಲಿ ಮಾಡ್ತಾಯಿದ್ದೀವಿ। ಅದಕ್ಕೆ ನಮಗೆ ಸಂತೋಷ ಆಗ್ತಾಯಿದೆ, ನಮಗೆ ಹಬ್ಬ ಬಂದಂಗಿದೆ। ಅದರಿಂದ ನಮ್ಮ ಎಲ್ಲ ಕುಲಬಾಂಧವರಿಗೂ, ನಮ್ಮ ಜಿಲ್ಲೆ ಇರ್ತಕ್ಕಂಥ ಪದಾಧಿಕಾರಿಗಳಿಗೂ, ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ರಾಜ್ಯದಲ್ಲಿ ಮಾಡ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಎಲ್ರಿಗೂ ನಾವು ಧನ್ಯವಾದವನ್ನು ತಿಳಿಸ್ತಾ, ಈ ನೂಲಯ್ಯ ಚಂದಯ್ಯನ ಜಯಂತಿ 4ನೇ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ। 4ನೇ ವರ್ಷ ಇದು ನಮಗೆ ನೂಲಯ್ಯ ಚಂದಯ್ಯನ ಜಯಂತಿ ಬಂದು, ಆದ್ದರಿಂದ ನಮ್ಮ ಕುಲಬಾಂಧವರೆಲ್ಲ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ। ಅವರಿಗೆಲ್ಲ ನಾವು ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ। ಜೈ ಕರ್ನಾಟಕ, ಜೈ ನೂಲಯ್ಯ ಚಂದಯ್ಯನ ಜಯಂತಿ। ಎಲ್ಲ ನಮ್ಮ ಪತ್ರಕರ್ತರ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಹಾಗೂ ಇವತ್ತು ನಮ್ಮ ಎಲ್ಲ ಮುಳಬಾಗಿಲು ತಾಲೂಕು ನಮ್ಮ ಜನಾಂಗದ ಒಂದು ಸಮುದಾಯಕ್ಕೆ ಖುಷಿ ದಿನ ಅಂತ ಹೇಳ್ಬೋದು। ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮುಳಬಾಗಿಲು ತಾಲೂಕು ಕೊರಮ ಮತ್ತು ಕೊರಚ ಸಂಘದ ಭವನದ ನಿರ್ಮಾಣವನ್ನು ಕಂಪ್ಲೀಟ್ ಮಾಡಿ ಇವತ್ತು ಅದರ ಒಂದು ಓಪನಿಂಗ್ ದಿನವನ್ನು ನಮ್ಮ ಹಿರಿಯರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೀವಿ। ಅದಕ್ಕೆಲ್ಲ ನಮ್ಮ ತಾಲೂಕಿನಿಂದ ಎಲ್ಲ ನಮ್ಮ ಕುಲ ಬಾಂಧವರು ಆಗಮಿಸಿದ್ದಾರೆ। ಸೊ ಅವರಿಗೆಲ್ಲರೂ ನಾನು ಧನ್ಯವಾದಗಳನ್ನು ನಾವು ನಮ್ಮ ಸಂಘದ ಪರವಾಗಿ ತಿಳಿಸ್ತಾ ಇದ್ದೀವಿ। ಸೊ ಇದನ್ನು ನಾವು ನಮ್ಮ ಹಿರಿಯರ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಭವನವನ್ನು ನಿರ್ಮಿಸಿ, ಹಾಗೂ ಇವತ್ತು ವಿಶೇಷವಾಗಿ ನಮ್ಮ ನೂಲಯ್ಯ ಚಂದಯ್ಯನವರ 918ನೇ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದು, ಸೊ ನಮ್ಮ ಈ ಭವನದಲ್ಲಿ ಇವತ್ತು ಮೊದಲಿಗೆ ನಮ್ಮ ಜನಾಂಗದ ವತಿಯಿಂದ ಈ ವರ್ಷದ ಮೊದಲ ಜನ್ಮ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ। ಸೊ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ
ಕುಲ ಬಾಂಧವರಿಗೆ, ತಾಲೂಕು ಮತ್ತು ಜಿಲ್ಲಾ ಕುಲ ಬಾಂಧವರಿಗೆ ವಂದಿಸುತ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇವು ನಮ್ಮ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.